ಭೂಮಿ ಹೆಣ್ಣು, ನಾವು ಬದುಕುವ ರಾಷ್ಟ್ರದ ಅಂಕಿತ ಹೆಣ್ಣು. ದೇಶಕ್ಕಾಗಿ ದುಡಿದ ಶ್ರಮಿಕರನ್ನು, ಮಡಿದ ರಣಧೀರರನ್ನು ಪೊರೆದವಳು ಹೆಣ್ಣು. ಭರತ ಮಾತೆಯ ಬಿಡುಗಡೆಗಾಗಿ ಹೋರಾಡಿದ ಮಾನನೀಯರ ಪರಿಚಯದ ಇತಿಹಾಸ ಇಣುಕುನೋಟ ಸಂಚಿಕೆಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಚಿರಂಜೀವಿ ಏಕಮೇವ. ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೆಣಸಾಡಿದ ಚಳುವಳಿಗಾರರ ತ್ಯಾಗ ಬಲಿದಾನ ಒಂದೆಡೆಯಾದರೆ, ಅವರನ್ನು ದೇಶಕ್ಕಾಗಿ ಬಿಟ್ಟುಕೊಟ್ಟ ಹುತಾತ್ಮರ ತಾಯಿ ಹೆಂಡತಿಯರ ಪಾತ್ರ ಮತ್ತೊಂದೆಡೆ. ಪುರುಷರ ಬೆನ್ನ ಹಿಂದೆ, ಕೆಲವೊಮ್ಮೆ ಜೊತೆಯಾಗಿಯೂ ನಿಂತು ಆಂಗ್ಲರ ಆಧಿಪತ್ಯವನ್ನು ಅಂತ್ಯಗೊಳಿಸಲು ಪಣತೊಟ್ಟು ಹೋರಾಡಿದ ನಾರಿಯರಿಗೆ ಈ ದೇಶದಲ್ಲೇನೂ ಬರವಿಲ್ಲ. ದೇಶಬಂಧು ಚಿತ್ತರಂಜನ್ ದಾಸರ ಪತ್ನಿ ಬಸಂತಿ ದೇವಿ ತನ್ನ ಪತಿಯ ಎಲ್ಲ ಕಾರ್ಯಗಳಿಗೂ ಬೆಂಬಲ ನೀಡಿದಾಕೆ. 1921ರಲ್ಲಿ ಚಿತ್ತರಂಜನ್ರ ಬಂಧನದ ನಂತರ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ತೊಡಗಿಸಿಕೊಂಡರು. 1925ರಲ್ಲಿ ದಾಸರ ಮರಣದ ನಂತರ ಅವರ ಅನುಯಾಯಿಗಳಿಗೆ ತಾಯಿಯಾದರು. ನೇತಾಜಿ ಸುಭಾಷ್ ಚಂದ್ರ ಬೋಸರು ಬಸಂತಿ ದೇವಿಯವರನ್ನು ಮಾತೆಯೆಂದೇ ಭಾವಿಸಿ ಆಕೆಯ ಬಳಿ ಆಗಾಗ ಸಲಹೆಗಳನ್ನು ಕೇಳುತ್ತಿದ್ದರು. ಭಾರತ ಪರಾತಂತ್ರದಿಂದ ಮುಕ್ತವಾದ ನಂತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡರು. ಒಡಿಶಾದ ಪರ್ಬತಿಗಿರಿ ಬ್ರಿಟಿಷರ ಆಡಳಿತದ ವಿರುದ್ಧ ಬಾಲ್ಯದಿಂದಲೇ ಅಸಮಾಧಾನ ಬೆಳೆಸಿಕೊಂಡರು. ತಾರುಣ್ಯದಲ್ಲಿಯೇ ರಾಜಕೀಯ ಸಮಾವೇಶಗಳಲ್ಲಿ ಸಕ್ರಿಯಳಾಗಿ ಬ್ರಿಟಿಷರಿಗೆ ಪ್ರತಿರೋಧ ಒಡ್ಡುವ ಅನೇಕ ಯೋಜನೆಗಳನ್ನು ರೂಪಿಸಿದರು. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ ಕಾರಣಕ್ಕೆ ಈಕೆಯನ್ನು ಬಂಧಿಸಲಾಯಿತು. ಅಪ್ರಾಪ್ತೆ ಎಂಬ ಕಾರಣಕ್ಕೆ ನಂತರದಲ್ಲಿ ಬಿಡುಗಡೆ ಮಾಡಲಾಯಿತು. ಒಮ್ಮೆ ಸ್ಥಳೀಯ ನ್ಯಾಯಾಲಯಕ್ಕೆ ನುಗ್ಗಿದ ಪರ್ಬತಿ ಹಾಗೂ ಆಕೆಯ ಸ್ನೇಹಿತರು ಬ್ರಿಟಿಷರ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಕೋರ್ಟನ್ನು ಬಿಟ್ಟು ಹೋಗದೆ ಉಳಿದು ಗುಲಾಮಗಿರಿಗೆ ತಲೆಬಾಗಿದವರಿಗೆ ಬಳೆ ನೀಡುವ ಮೂಲಕ ಅವಮಾನಿಸಿದ ದಿಟ್ಟೆ. ಇದೇ ರೀತಿ ಇನ್ನೊಮ್ಮೆ ಆಕೆ ಹಾಗೂ ಆಕೆಯ ಸ್ನೇಹಿತರು ಮ್ಯಾಜಿಸ್ಟ್ರೇಟ್ ಇಲ್ಲದ ಸಂದರ್ಭದಲ್ಲಿ ಅವರ ಕೋಣೆಗೆ ಪ್ರವೇಶಿಸಿದರು. ತಾನೇ ಮ್ಯಾಜಿಸ್ಟ್ರೇಟ್ ಎಂದು ಭಾವಿಸಿಕೊಂಡು ತನ್ನ ಸ್ನೇಹಿತರಿಗೆ ಮ್ಯಾಜಿಸ್ಟ್ರೇಟ್ನನ್ನು ಹಗ್ಗದಿಂದ ಬಂಧಿಸಿ ತರಲು ಹೇಳಿದಳು. ಕೂಡಲೇ ಪೊಲೀಸರು ಪರ್ಬತಿಯನ್ನು ಬಂಧಿಸಿದರು. ಆಕೆಗೆ 2 ವರ್ಷಗಳ ಕಾರಾಗೃಹ ಶಿಕ್ಷೆ ವಿಧಿಸಲಾಯಿತು. ಆತ್ಮಾಭಿಮಾನದ ಪ್ರತೀಕಾರದಂತಿದ್ದ ಪರ್ಬತಿ ಸ್ವಾತಂತ್ರ್ಯೋತ್ತರದಲ್ಲಿ ಭಾರತದಲ್ಲಿ ಸಮಾಜ ಸೇವೆಯಲ್ಲಿ ನಿರತಳಾದಳು. ಎಳೆಯ ವಯಸ್ಸಿಗೆ ಆಂಗ್ಲರನ್ನು ಅವಮಾನಿಸುವ ಮೂಲಕ ಪರಕೀಯರ ಆಡಳಿತವನ್ನು ಧಿಕ್ಕರಿಸಿದವಳು ಪರ್ಬತಿಗಿರಿ. ಅಕ್ಟೋಬರ್ 3 ಕಾದಂಬಿನಿ ಗಂಗೂಲಿಯವರ ಪುಣ್ಯತಿಥಿ. ಅವರು ಚಂದ್ರಮುಖಿ ಬಸು ಜೊತೆಗೆ ಕೋಲ್ಕತ್ತಾದ ಬೆಟ್ಯೂನ್ ಕಾಲೇಜಿನಿಂದ ಭಾರತದ ಮೊದಲ ಮಹಿಳಾ ಪದವೀಧರೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 1861 ಜುಲೈ 18ರಂದು ಬಾಗಲ್ಪುರದಲ್ಲಿ ಜನಿಸಿದ ಕಾದಂಬಿನಿ ಬೋಸ್ 19 ಮತ್ತು 20ನೇ ಶತಮಾನದಲ್ಲಿ ಉಂಟಾದ ಧಾರ್ಮಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಬದಲಾವಣೆಗಳಿಂದ ಪ್ರಭಾವಿತರಾದರು. ಮಹಿಳೆಯರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಕಡಿಮೆ ಅವಕಾಶಗಳಿದ್ದ ಕಾಲದಲ್ಲಿ ಕಾದಂಬಿನಿಯ ತಂದೆ ಅವರ ಅಧ್ಯಯನವನ್ನು ಪ್ರೋತ್ಸಾಹಿಸಿದರು. ಪ್ರಾಥಮಿಕ ಶಾಲೆಯ ನಂತರ ಕಾದಂಬಿನಿ ಮಹಿಳೆಯರಿಗಾಗಿ ತೆರೆದ ಭಾರತದ ಮೊದಲ ಕಾಲೇಜಿನಲ್ಲಿ ಪ್ರವೇಶ ಪಡೆದರು. ಕೋಲ್ಕತ್ತಾದಲ್ಲಿನ ಶಾಲೆಗಳು ವಿಶ್ವವಿದ್ಯಾಲಯ ರೀತಿಯ ಪ್ರವೇಶ ಪರೀಕ್ಷೆ ಪ್ರಣಾಳಿಕೆಯನ್ನು ರಚಿಸಿತು. 1879ರಲ್ಲಿ ಕಾದಂಬಿನಿಯವರು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಪ್ರಥಮ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಬೆಟ್ಯೂನ್ ಕಾಲೇಜಿನಲ್ಲಿ ಹೊಸದಾಗಿ ಆರಂಭವಾದ ಕಲಾ ಕಾರ್ಯಕ್ರಮ ಮತ್ತು ಪದವಿ ಕೋರ್ಸ್ಗಳಲ್ಲಿ ಕಾದಂಬಿನಿ ಮತ್ತು ಚಂದ್ರಮುಖಿ ಬಸು ಇಬ್ಬರೇ ವಿದ್ಯಾರ್ಥಿಗಳಿದ್ದರು. 1883ರಲ್ಲಿ ಸ್ನಾತಕ ಪದವಿ ಪಡೆದ ಭಾರತದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ನಂತರ ತಮ್ಮ ಗುರು ಮತ್ತು ಮಾರ್ಗದರ್ಶಕರಾದ ದ್ವಾರಕನಾಥ್ ಗಂಗೂಲಿ ಅವರನ್ನು ವಿವಾಹವಾದರು. ಮಹಿಳಾ ಹಕ್ಕುಗಳ ಚಳವಳಿಯ ಉತ್ಸಾಹಿ ನಾಯಕ ದ್ವಾರಕನಾಥ್ ಅವರು ತಮ್ಮ ಪತ್ನಿಗೆ ವೈದ್ಯಕೀಯ ಪದವಿ ಪಡೆಯಲು ಪ್ರೋತ್ಸಾಹಿಸಿದರು. ಕಾದಂಬಿನಿ 1886ರಲ್ಲಿ ಆನಂದ್ ಜೋಶಿಯವರೊಂದಿಗೆ ವೈದ್ಯಕೀಯ ಪದವಿ ಪಡೆದರು. ಬಳಿಕ ಆನಂದಿ ಜೋಶಿ ಅಮೆರಿಕದ ಪೆನ್ಸಿಲ್ವೇನಿಯಾ ಮಹಿಳಾ ಮೆಡಿಕಲ್ ಕಾಲೇಜಿನಲ್ಲಿ ಮತ್ತು ಕಾದಂಬಿನಿ ಕಲ್ಕತ್ತಾ ಮೆಡಿಕಲ್ ಕಾಲೇಜಿನಲ್ಲಿ ಪಾಶ್ಚಿಮಾತ್ಯ ಚಿಕಿತ್ಸಾ ಪದ್ಧತಿಯನ್ನು ಅಧ್ಯಯನ ಮಾಡಿದರು. ಮಹಿಳಾ ವಿಮೋಚನೆಯನ್ನು ವಿರೋಧಿಸಿದ ಹಳೆಯ ರೂಢಿವಾದಿಗಳ ಟೀಕೆಗಳು ಕಾದಂಬಿನಿಯನ್ನು ತಡೆಯಲು ಸಾಧ್ಯವಾಗಲಿಲ್ಲ. 8 ಮಕ್ಕಳ ತಾಯಿಯಾದ ಅವರು ಮಹಿಳಾ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. 1889ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ನಿಯೋಗದ 6 ಪ್ರತಿನಿಧಿಗಳಲ್ಲಿ ಇವರು ಒಬ್ಬರಾಗಿದ್ದರು.
1920ರಲ್ಲಿ ಅವರು ಕೋಲ್ಕತ್ತಾದಲ್ಲಿ ವೈದ್ಯರಾಗಿ ಕೆಲಸ ಮಾಡುತ್ತಾ ಕೊನೆಯುಸಿರೆಳೆದರು. ಗಾಂಧೀಜಿಯವರು ನೀಡಿದ ಕ್ವಿಟ್ ಇಂಡಿಯಾ ಚಳುವಳಿಯ ಕರೆಗೆ ಸ್ಪಂದಿಸಿ ಪ್ರತಿಭಟನೆಯಲ್ಲಿ ನಿರತರಾದವರು ಅನೇಕರು. ಹೋರಾಟಗಾರ ದಂಪತಿಗಳಾದ ತಾರಾರಾಣಿ ಹಾಗೂ ಪುಲೆಂದು ಬಾಬು ತಮ್ಮ ಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸಲು ಹಾತೊರೆದರು. ಇದಕ್ಕಾಗಿ ಪುಲೆಂದು ಗ್ರಾಮದ ಜನರನ್ನು ಒಗ್ಗೂಡಿಸಿದನು. ಈ ಗುಂಪು ಭಾರತದ ತ್ರಿವರ್ಣ ಪತಾಕೆಯನ್ನು ಹಿಡಿದು ಊರಿನ ಒಂದು ಭಾಗದಿಂದ ಪೊಲೀಸ್ ಠಾಣೆಯೆಡೆಗೆ ಪ್ರತಿಭಟನೆ ಹೊರಟಿತು. ಸಹಜವಾಗಿಯೇ ಆಂಗ್ಲರ ಗುಲಾಮರಾಗಿದ್ದ ಪೊಲೀಸರು ಪ್ರತಿಭಟನೆಯನ್ನು ಚದುರಿಸಲು ನೋಡಿದರು. ಯಾವುದಕ್ಕೂ ಗುಂಪು ಬಗ್ಗದಿದ್ದಾಗ ಲಾಠಿ ಚಾರ್ಜ್ ಮಾಡಿ ಗುಂಡಿನ ದಾಳಿ ನಡೆಸಿದರು. ಹೀಗೆ ಪೊಲೀಸರು ಹಾರಿಸಿದ ಗುಂಡೊಂದು ಪುಲೆಂದು ಬಾಬುವಿನ ಗುಂಡಿಗೆ ಸೀಳಿತು. ವಿಚಲಿತಳಾಗದ ತಾರಾರಾಣಿ ಪತಿಗೆ ಪ್ರಥಮ ಚಿಕಿತ್ಸೆ ನಡೆಸಿ ಪೊಲೀಸ್ ಠಾಣೆಯ ಮೇಲೆ ಧ್ವಜವನ್ನು ಹಾರಿಸಿ ಭಾರತದ ಗೌರವವನ್ನು ಮೆರೆಸಿದರು. ಆದರೆ ವಾಪಸ್ ಬಂದಾಗ ಆಕೆಯ ಪತಿ ಪುಲೆಂದು ಅದಾಗಲೇ ಮರಣ ಹೊಂದಿದ್ದರು. ಎತ್ತರದಲ್ಲಿ ಹಾರುತ್ತಿದ್ದ ತ್ರಿವರ್ಣ ಧ್ವಜಕ್ಕೆ ಆಕೆಯ ಪತಿಯೇ ಆಧಾರ ಸ್ತಂಭವಾದುದು ಎಂಬ ಹೆಮ್ಮೆ ಆಕೆಯಲ್ಲಿತ್ತು. ತಮಿಳುನಾಡಿನ ಕಲ್ಲಯ್ಯಮ್ಮಾಳ್ ಕಸ್ತೂರಬಾ ಗಾಂಧಿಯವರಿಂದ ಪ್ರೇರಿತರಾಗಿ ಸಮಾಜದ ತಾರತಮ್ಯದ ವಿರುದ್ಧ ದನಿ ಎತ್ತಿದವರು. ಮದುರೈ ಮೂಲದ ಸೋರಾಂತಮಾಳ್ ತನ್ನ ಒಡನಾಡಿ ಲಕ್ಷ್ಮೀಬಾಯಿ ಅಮ್ಮಾಳ್ನೊಡನೆ ಸೇರಿ 1943ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿ ಮಹಿಳಾ ಪ್ರತಿಭಟನೆ ಹಮ್ಮಿಕೊಂಡರು. ಚಳುವಳಿಯಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಗಳ ಮೂಲಕ ಆಂಗ್ಲ ಸರ್ಕಾರದ ಆಧಿಪತ್ಯವನ್ನು ಧಿಕ್ಕರಿಸಿದರು. ಬ್ರಿಟಿಷ್ ಸರ್ಕಾರದ ಕೈಗೊಂಬೆಯಾಗಿದ್ದ ಪೊಲೀಸರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಈ ಇಬ್ಬರು ಮಹಿಳೆಯರನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿ ಮಾಡಿ ಅವಮಾನಿಸಿದರು. ಮಧ್ಯರಾತ್ರಿ ಇವರನ್ನು ಬಿಡುಗಡೆಗೊಳಿಸಿ ತಮ್ಮ ದಾರ್ಷ್ಯ ಮೆರೆದರು. ಇಂತಹ ಎಷ್ಟೋ ಅವಮಾನಗಳನ್ನು, ನರಕ ಯಾತನೆಗಳನ್ನು ಅನುಭವಿಸಿದ್ದರೂ ಉರಿಯುತ್ತಿದ್ದ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಸೂಜಿ ಮೊನೆಯಷ್ಟು ಕುಗ್ಗಲಿಲ್ಲ. ಇದು ಈ ನೆಲದ ನಾರಿಯರ ಅಂತಹ ಸತ್ವಕ್ಕೆ ಹಿಡಿದ ಕೈಗನ್ನಡಿ. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ನಿವೇದಿತಾ ಪ್ರಮುಖರು. 28ನೇ ಅಕ್ಟೋಬರ್ 1867ರಂದು ಐರ್ಲೆಂಡ್ ದೇಶದ ಕ್ರಾಂತಿಕಾರಿ ಕುಟುಂಬವೊಂದರಲ್ಲಿ ಜನಿಸಿದರು. ಇವರು ಕ್ರಾಂತಿಕಾರಿ ಮತ್ತು ಸಾಮಾಜಿಕ ಹೋರಾಟಗಳಿಂದ ತಮ್ಮದೇ ಆದ ಛಾಪು ಮೂಡಿಸಿದ್ದರು. ಇವರ ಮೂಲ ಹೆಸರು ಮಾರ್ಗರೆಟ್ ಎಲಿಜಬೆತ್ ನೋಬಲ್. ತಮ್ಮ ಕಾಲೇಜು ಅಧ್ಯಯನ ಮುಗಿಸಿದ ನಂತರ ಮಾರ್ಗರೆಟ್ 1884ರಿಂದ 1894ರವರೆಗೆ 10 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಬೋಧನಾ ಕಾರ್ಯದಲ್ಲಿ ತೊಡಗಿದ್ದರು. ಮಾರ್ಗರೆಟ್ ಅವರು 1895ರಲ್ಲಿ ಸ್ವಾಮಿ ವಿವೇಕಾನಂದ ಅವರನ್ನು ಲಂಡನ್ನಲ್ಲಿ ಭೇಟಿ ಮಾಡಿ ಅವರ ವಿಚಾರಗಳಿಂದ ಪ್ರಭಾವಿತರಾಗಿದ್ದರು. ನಂತರ 1898ರಲ್ಲಿ ಕೋಲ್ಕತ್ತಾಗೆ ಪ್ರಯಾಣ ಬೆಳೆಸಿದ ಸ್ವಾಮಿ ವಿವೇಕಾನಂದರ ಶಿಷ್ಯೆಯಾದರು. 1898ರ ಮಾರ್ಚ್ 25ರಂದು ಇವರಿಗೆ ಬ್ರಹ್ಮಚರ್ಯ ದೀಕ್ಷೆ ನೀಡುವ ಸಂದರ್ಭದಲ್ಲಿ ಇವರನ್ನು ಸಿಸ್ಟರ್ ನಿವೇದಿತಾ ಎಂದು ಮರುನಾಮಕರಣ ಮಾಡಲಾಯಿತು. 1898ರ ಮೇ ತಿಂಗಳಿನಿಂದ ಅಕ್ಟೋಬರ್ ತಿಂಗಳವರೆಗೆ ಸೋದರಿ ನಿವೇದಿತಾ ಅವರು ಸ್ವಾಮಿ ವಿವೇಕಾನಂದರ ಜೊತೆಯಲ್ಲಿ ಅಲ್ಮೋರಾ ಮತ್ತು ಕಾಶ್ಮೀರದಲ್ಲಿ ಯಾತ್ರೆ ಮಾಡಿದರು. ಕಾಶ್ಮೀರದ ಮಹಾರಾಜರು ಮಠ ಮತ್ತು ಸಂಸ್ಕೃತ ಕಾಲೇಜೊಂದನ್ನು ಸ್ಥಾಪಿಸಲು ಭೂಮಿಯ ಕೊಡುಗೆ ನೀಡುವುದನ್ನು ಬ್ರಿಟಿಷರು ತಡೆದರು. ಈ ಸಂದರ್ಭದಲ್ಲಿ ನಿವೇದಿತಾ ಅವರು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯನ್ನು ಕೊನೆಗೊಳಿಸುವುದರಿಂದ ಮಾತ್ರ ಭಾರತದ ಪುನರುಜ್ಜೀವನ ಸಾಧ್ಯ ಎಂದು ಮನಗಂಡರು. 1899ರ ಮಾರ್ಚ್ ತಿಂಗಳಿನಲ್ಲಿ ಕೋಲ್ಕತ್ತಾ ನಗರವು ಪ್ಲೇಗ್ಗೆ ತುತ್ತಾದಾಗ ಸೋದರಿ ನಿವೇದಿತಾ ಯುವಕರ ತಂಡವೊಂದನ್ನು ಕಟ್ಟಿ ಪರಿಹಾರ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡರು. 1899ರ ಜೂನ್ ತಿಂಗಳ ಮಧ್ಯಭಾಗದಲ್ಲಿ ಸೋದರಿ ನಿವೇದಿತಾ ಅವರು ಲಂಡನ್ಗೆ ತೆರಳಿದರು. ನಂತರ ತಮ್ಮ ಶಾಲೆಗೆ ಹಣಕಾಸಿನ ನೆರವನ್ನು ಪಡೆಯಲು ಅಮೆರಿಕಾದಲ್ಲಿ ಉಪನ್ಯಾಸಗಳ ಸರಣಿಯಲ್ಲಿ ಪಾಲ್ಗೊಂಡರು. ಅಮೆರಿಕಾದಿಂದ ಇಂಗ್ಲೆಂಡ್ಗೆ ಸೋದರಿ ನಿವೇದಿತಾ ಅವರು ಹಿಂತಿರುಗಿದಾಗ ಬ್ರಿಟಿಷ್ ವಸಾಹತುಶಾಹಿಗಳ ಅಪಪ್ರಚಾರಕ್ಕೆ ಗುರಿಯಾದರು. ಆದರೆ ಅವರು ವಿಚಲಿತರಾಗಲಿಲ್ಲ.
ಬದಲಿಗೆ ಅವರಲ್ಲಿ ಕ್ರಾಂತಿಕಾರಕ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸಿತು. 1902ರಲ್ಲಿ ಭಾರತಕ್ಕೆ ಹಿಂತಿರುಗಿದ ಸಂದರ್ಭದಲ್ಲಿ ಭಾರತದ ಜನಸಮುದಾಯ ಎಲ್ಲ ರೀತಿಯಿಂದಲೂ ಸಮರ್ಥವಾಗಿದ್ದು, ಇದರ ಆಡಳಿತದಲ್ಲಿ ಯಾವುದೇ ಹೊರಗಿನವರ ಸಲಹೆ ಅಥವಾ ಮಧ್ಯಪ್ರವೇಶದ ಅಗತ್ಯವಿಲ್ಲವೆಂದು ಹೇಳಿದರು. ಇದೇ ಕಾರಣಕ್ಕಾಗಿ ಬ್ರಿಟಿಷ್ ಆಡಳಿತ ಇವರನ್ನು ಕಪ್ಪು ಪಟ್ಟಿಗೆ ಸೇರಿಸಿತು. ಕೋಲ್ಕತ್ತಾದಲ್ಲಿ ಸೋದರಿ ನಿವೇದಿತಾ ಅವರು ಆರಂಭಿಸಿದ ಹೆಣ್ಣು ಮಕ್ಕಳ ಶಾಲೆಯು ದೇಶಾದ್ಯಂತ ಸ್ಥಾಪನೆಗೊಂಡ ನಂತರ ರಾಷ್ಟ್ರೀಯವಾದಿ ಸಂಘ ಸಂಸ್ಥೆಗಳಿಗೆ ಅತ್ಯುತ್ತಮ ಮಾದರಿಯಾಯಿತು. ಸೋದರಿ ನಿವೇದಿತಾ ಅವರು ಹೆಣ್ಣು ಮಕ್ಕಳ ಶಾಲೆಗೆ ಸರ್ಕಾರದ ಅನುದಾನವನ್ನು ಪಡೆಯಲು ನಿರಾಕರಿಸಿದರು. 1902ರಲ್ಲಿ ವೈಸ್ರಾಯ್ ಲಾರ್ಡ್ ಕರ್ಜನ್ ವಿಶ್ವವಿದ್ಯಾಲಯ ಕಮಿಷನ್ ಅನ್ನು ನೇಮಿಸಿ ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯನ್ನು ತನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳಲು ಪ್ರಯತ್ನಿಸಿತು. ಆ ಸಂದರ್ಭದಲ್ಲಿ ಸೋದರಿ ನಿವೇದಿತಾ ಮುಂಚೂಣಿ ನಾಯಕರಾಗಿ ಬ್ರಿಟಿಷ್ ಸರ್ಕಾರದ ಕ್ರಮವನ್ನು ತೀವ್ರವಾಗಿ ಪ್ರತಿಭಟಿಸಿದರು. 1906ರಿಂದ 1907ರವರೆಗೆ ಅವರು ಪತ್ರಿಕೋದ್ಯಮದ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡರು. ಪ್ರಬುದ್ಧ ಭಾರತ ಪತ್ರಿಕೆಗೆ ಸಂಪಾದಕೀಯಗಳನ್ನು ಬರೆಯುವುದರ ಜೊತೆಗೆ ಸಂಧ್ಯಾದ ಡಾನ್ ಅಂಡ್ ನ್ಯೂ ಇಂಡಿಯಾ ಮುಂತಾದ ಪತ್ರಿಕೆಗಳಿಗೆ ನಿರಂತರವಾಗಿ ಲೇಖನಗಳನ್ನು ಬರೆದರು. 1907ರಲ್ಲಿ ಸೋದರಿ ನಿವೇದಿತಾ ಇಂಗ್ಲೆಂಡ್ಗೆ ತೆರಳಿ ಭಾರತದ ಸ್ವಾತಂತ್ರ್ಯಕ್ಕೆ ಪೂರಕ ವಾತಾವರಣವನ್ನು ನಿರ್ಮಿಸುವ ಉದ್ದೇಶದಿಂದ ಬ್ರಿಟಿಷ್ ಸಂಸದರೊಂದಿಗೆ ಸಭೆ ಸಂದರ್ಶನಗಳನ್ನು ನಡೆಸಿದರು. 1909ರಲ್ಲಿ ಸೋದರಿ ನಿವೇದಿತಾ ಭಾರತಕ್ಕೆ ಹಿಂತಿರುಗಿದಾಗ ಅವರ ಬಹುತೇಕ ಸಹಚರರು ಬಂಧನಕ್ಕೊಳಗಾಗಿ ಜೈಲಿನಲ್ಲಿದ್ದರು. ಅವರೊಂದಿಗೆ ಸಂಪರ್ಕ ಸಾಧಿಸಿ ಕ್ರಾಂತಿಕಾರಿ ಹೋರಾಟಗಳನ್ನು ಜೀವಂತವಾಗಿಡಲು ಸೋದರಿ ನಿವೇದಿತಾ ನಿರಂತರವಾಗಿ ಪ್ರಯತ್ನಿಸಿದರು. ಜೀವನದ ಕೊನೆಯವರೆಗೂ ಭಾರತೀಯರ ಶ್ರೇಯೋಭಿಲಾಷಿಯಾಗಿ ಶ್ರಮಿಸಿದ ಸೋದರಿ ನಿವೇದಿತಾ 1911ರ ಅಕ್ಟೋಬರ್ 13ರಂದು ತಮ್ಮ 43ನೇ ವಯಸ್ಸಿನಲ್ಲಿ ಡಾರ್ಜಿಲಿಂಗ್ನಲ್ಲಿ ಇಹಲೋಕ ತ್ಯಜಿಸಿದರು. ಡಾರ್ಜಿಲಿಂಗ್ನ ವಿಕ್ಟೋರಿಯಾ ಜಲಪಾತಕ್ಕೆ ಹೋಗುವ ದಾರಿಯಲ್ಲಿ ಸೋದರಿ ನಿವೇದಿತಾ ಅವರ ಸ್ಮಾರಕವಿದ್ದು, ಅದರ ಮೇಲೆ ತನ್ನ ಸರ್ವಸ್ವವನ್ನು ಭಾರತಕ್ಕೆ ಧಾರೆ ಎರೆದ ಸೋದರಿ ನಿವೇದಿತಾ ಇಲ್ಲಿ ವಿರಮಿಸಿದ್ದಾರೆ ಎಂದು ಬರೆಯಲಾಗಿದೆ. ಹೆಣ್ಣನ್ನು ಶಕ್ತಿ ಎಂದು ಆರಾಧಿಸುವ ಭವ್ಯ ಪರಂಪರೆ ನಮ್ಮದು. ಬ್ರಿಟಿಷರನ್ನು ಸದೆಬಡೆಯಲು ಹೋರಾಡಿದ ಅನೇಕ ಮಹಿಳೆಯರ ಸಾಹಸಗಾಥೆ ಇತಿಹಾಸದಲ್ಲಿ ದಾಖಲಾಗಿದೆ. ಆಂಗ್ಲರ ಹಿಡಿತದಿಂದ ಭಾರತವನ್ನು ಬಿಡಿಸಬೇಕು ಎಂದು ನಡೆದ ಸ್ವಾತಂತ್ರ್ಯ ಸಂಗ್ರಾಮ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿದೇಶದಲ್ಲೂ ನಡೆಯಿತು. ಗದ್ದರ್ ಹೋರಾಟ ಅವುಗಳಲ್ಲಿ ಒಂದು. ಗುಲಾಬ್ ಕೌರ್ ಭಾರತದ ಮೂಲ ಮಹಿಳೆಯಾದರೂ ಅಮೆರಿಕಾಗೆ ವಲಸೆ ಹೋದವರು. ಅಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ತುಡಿಯುತ್ತಿದ್ದ ಗದ್ದರ್ ಪಾರ್ಟಿಯ ಸದಸ್ಯರಾದರು. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನು ಪ್ರಚೋದಿಸುವ ಪತ್ರಿಕೆಗಳ ಪ್ರಸರಣ ಮಾಡಿದರು. ಅಷ್ಟೇ ಅಲ್ಲದೆ ಪತ್ರಕರ್ತೆ ಎಂದು ಬಿಂಬಿಸಿಕೊಂಡು ದಾಳಿಗೆ ಬೇಕಾದ ಮದ್ದುಗುಂಡುಗಳನ್ನು ಚಳುವಳಿಗಾರರಿಗೆ ಸರಬರಾಜು ಮಾಡುತ್ತಿದ್ದರು. ಅನೇಕರು ಗದ್ದರ್ ಪಕ್ಷ ಸೇರಲು ಪ್ರೇರೇಪಿಸಿದರು. ಈಕೆಯ ಚಲನವಲನದ ಮೇಲೆ ಕಣ್ಣಿಟ್ಟ ಬ್ರಿಟಿಷ್ ಸರ್ಕಾರ ಕಡೆಗೊಮ್ಮೆ ಗುಲಾಬ್ರನ್ನು ಬಂಧಿಸಿ ಲಾಹೋರ್ ಜೈಲಿನಲ್ಲಿ ಇರಿಸಿದರು. ಅಲ್ಲಿ ಈಕೆಗೆ ದಾರುಣ ಶಿಕ್ಷೆ ನೀಡಿ ಹಿಂಸಿಸಲಾಯಿತು. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಬಹುತೇಕರಿಗೆ ಸಿಗುತ್ತಿದ್ದ ಪ್ರತಿಫಲವಿದು. ಆದರೂ ಈಕೆಯಿಂದ ಸ್ಫೂರ್ತಿ ಪಡೆದು ಚಳುವಳಿಗೆ ಧುಮುಕಿದ ಮಹಿಳೆಯರು ಅಸಂಖ್ಯ. ಬ್ರಿಟಿಷರು ಕೇವಲ ವ್ಯಕ್ತಿಗಳನ್ನು ಸದೆಬಡಿಯುತ್ತಿದ್ದರೆ ಹೊರತು ಅವರ ಪ್ರಭಾವವನ್ನಲ್ಲ ಎಂಬುದಕ್ಕೆ ಇಂತಹ ಹಲವು ಉದಾಹರಣೆಗಳು ಭಾರತದ ಇತಿಹಾಸದಲ್ಲಿ ದೊರಕುತ್ತದೆ. ಗುಜರಾತಿನ ದುರ್ಗಾದೇವಿ ಮೋಹರಾ ತನ್ನ ಗಂಡ ಭಗವತಿ ಚರಣ್ ಮೋಹರಾ ಅವರ ಮೂಲಕ ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ನ ಕ್ರಾಂತಿಕಾರಿ ಹೋರಾಟಗಾರರ ಸಂಸರ್ಗಕ್ಕೆ ಬಂದರು. ಬಂದೂಕಿನ ನಳಿಕೆಗೆ ಗುಂಡಿಗೆ ಒಡ್ಡಿ ಬ್ರಿಟಿಷರ ಪೌರುಷಕ್ಕೆ ಸವಾಲಾಗಿದ್ದ ಭಗತ್ ಸಿಂಗ್ ಈ ಸಂಘಟನೆಯ ಪ್ರಮುಖ ವಕ್ತಾರ. ಸುಖದೇವ್, ಭಗತ್ ಸಿಂಗ್ ಸೇರಿದಂತೆ ಅನೇಕರು ಈಕೆಯ ಮನೆಗೆ ಆಗಾಗ ಬಂದು ಹೋಗುತ್ತಿದ್ದರು. ಅವರೆಲ್ಲರ ಪ್ರೀತಿಯ ಅತ್ತಿಗೆ ದುರ್ಗಾಬಾಬಿಯಾಗಿ ಮಾತೃವಾತ್ಸಲ್ಯ ತೋರಿಸಿದಾಕೆ. ಯುವ ಜನಾಂಗವನ್ನು ಹೋರಾಟದತ್ತ ಸೆಳೆಯಲು ಆರಂಭವಾದ ನೌಜವಾನ್ ಭಾರತ್ ಸಭಾದ ಸದಸ್ಯರಾದ ದುರ್ಗಾ ಬ್ರಿಟಿಷ್ ಆಡಳಿತದ ಅಂತ್ಯವಾಗಲು ಹಾತೊರೆದರು. ಇತಿಹಾಸ ಈಕೆಯನ್ನು ಸೂಕ್ಷ್ಮಮತಿಯ ಚತುರೆ, ಚಾಣಾಕ್ಷೆ ಎಂದು ಗುರುತಿಸುತ್ತದೆ.
ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜ್ಗುರು ಎಂಬ ಮೂವರು ಅಪೂರ್ವ ರತ್ನಗಳನ್ನು ಬ್ರಿಟಿಷರು ಗಲ್ಲಿಗೇರಿಸಿದ್ದನ್ನು ದುರ್ಗಾದೇವಿ ಖಂಡಿಸಿದರು. ಪ್ರತೀಕಾರದ ರೂಪದಲ್ಲಿ ಪಂಜಾಬ್ನ ಮಾಜಿ ಗವರ್ನರ್ ಲಾರ್ಡ್ ಹೇಲಿಯನ್ನು ಹತ್ಯೆ ಮಾಡಲು ಪ್ರಯತ್ನಿಸಿ ಬಂಧನಕ್ಕೆ ಒಳಗಾಗಿ 3 ವರ್ಷಗಳ ಕಾರಾಗೃಹ ಶಿಕ್ಷೆ ಅನುಭವಿಸಿದರು. ಅಕ್ಟೋಬರ್ 15 ದುರ್ಗಾವತಿ ದೇವಿ ಎಂಬ ಹೆಸರಿನಿಂದ ಚಿರಪರಿಚಿತವಾಗಿರುವ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ದುರ್ಗಾದೇವಿ ಬೋರಾ ನಿಧನವಾದ ದಿನ. ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಅವರ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಸಂಘಟನೆಯ ಪ್ರಮುಖ ಸದಸ್ಯರಲ್ಲಿ ಒಬ್ಬರಾಗಿದ್ದ ಅವರು ಕ್ರಾಂತಿಕಾರಿ ನಾಯಕರ ನಡುವೆ ದುರ್ಗಾ ಬಾಭಿ ಎಂದೇ ಜನಪ್ರಿಯರಾಗಿದ್ದರು. ಅವರ ಪತಿ ಭಗವತಿ ಚರಣ್ ವೋರಾ ಕೂಡ ಮತ್ತೊಂದು ಕ್ರಾಂತಿಕಾರಿ ಸಂಘಟನೆಯ ಸದಸ್ಯರಾಗಿದ್ದರು. 1928 ಡಿಸೆಂಬರ್ 17ರಂದು ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜಾನ್ ಪಿ ಸ್ಯಾಡರ್ಸ್ ಹತ್ಯೆಯ ನಂತರ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಅವರಿಗೆ ದುರ್ಗಾದೇವಿ ಹಣಕಾಸು ನೆರವು ನೀಡುವ ಜತೆಗೆ ಲಾಹೋರ್ನಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದರು. ಭಗತ್ ಸಿಂಗ್ನ ಪತ್ನಿಯಂತೆ ಮಾರುವೇಷ ಧರಿಸಿದ ದುರ್ಗಾದೇವಿ ಭಗತ್ ಸಿಂಗ್ ಕೈಗೆ ತನ್ನ ಹಸುಗೂಸು ಸಚಿನ್ನನ್ನು ನೀಡಿ ರಾಜಗುರು ಅವರನ್ನು ಮನೆಯಾಳುವಿನಂತೆ ಬಿಂಬಿಸಿ ಪೊಲೀಸರ ಸರ್ಪಗಾವಲಿನ ನಡುವೆ ರೈಲಿನಲ್ಲಿ ಮೊದಲು ಲಕ್ನೋ ನಂತರ ಅಲ್ಲಿಂದ ಕಲ್ಕತ್ತಾಗೆ ಪಯಣಿಸಿದ್ದರು. 1929 ಏಪ್ರಿಲ್ನಲ್ಲಿ ಭಗತ್ ಸಿಂಗ್ ಮತ್ತು ಬತುಕೇಶ್ವರ್ ದತ್ ಅಲ್ಪ ತೀವ್ರತೆಯ 2 ದೇಸಿ ಬಾಂಬ್ಗಳನ್ನು ಕೇಂದ್ರ ಶಾಸನ ಸಭೆಯಲ್ಲಿ ಬಚ್ಚಿಟ್ಟರು. ನಂತರ ಲಾಹೋರ್ನ ಕಾಶ್ಮೀರ್ ಹೌಸ್ನಲ್ಲಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಸಂಘಟನೆಗೆ ಸೇರಿದ ಬಾಂಬ್ ಫ್ಯಾಕ್ಟರಿ ಇರುವುದನ್ನು ತನಿಖಾಧಿಕಾರಿಗಳು ಪತ್ತೆ ಮಾಡಿದರು. ಭಗವತಿ ಚರಣ್ ಅವರ ಹೆಸರಿನಲ್ಲಿ ಈ ಜಾಗ ಬಾಡಿಗೆಯಲ್ಲಿತ್ತು. ಸುಖದೇವ್, ಜೈಗೋಪಾಲ್ ಮತ್ತು ಕಿಶೋರಿ ಲಾಲ್ ಪೊಲೀಸರ ಬಂಧನಕ್ಕೊಳಗಾದರೂ ಭಗವತಿ ಚರಣ್ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಈ ಅವಧಿಯಲ್ಲಿ ದುರ್ಗಾದೇವಿ ಅವರು ಲಾಹೋರ್ನಲ್ಲಿ ಕ್ರಾಂತಿಕಾರಿ ಹೋರಾಟಗಾರರ ಕುಟುಂಬಗಳಿಗೆ ಸಹಾಯ ಮಾಡಿದರು. 63 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಸಿ ಜೈಲಿನಲ್ಲೇ ಕೊನೆಯುಸಿರೆಳೆದ ಕ್ರಾಂತಿಕಾರಿ ನಾಯಕ ಜತಿನ್ ದಾಸ್ ಅವರ ಮೃತದೇಹವನ್ನು ಲಾಹೋರ್ನಿಂದ ಕಲ್ಕತ್ತಾವರೆಗೆ ಮೆರವಣಿಗೆ ನಡೆಸಲಾಯಿತು. ಈ ನೇತೃತ್ವವನ್ನು ದುರ್ಗಾದೇವಿ ವಹಿಸಿದ್ದರು. 1929ರಲ್ಲಿ ಭಗವತಿ ಚರಣ್ ಮತ್ತು ದುರ್ಗಾದೇವಿ ಚಂದ್ರಶೇಖರ್ ಆಜಾದ್, ಯಶ್ಪಾಲ್ ಮತ್ತು ವೈಶಂಪಾಯನ ಅವರ ಜತೆಗೂಡಿ ಲಾಹೋರ್ನ ಬೋಸ್ಟಲ್ ಜೈಲಿನಿಂದ ಭಗತ್ ಸಿಂಗ್ ಅವರನ್ನು ಸೆಂಟ್ರಲ್ ಜೈಲಿಗೆ ರವಾನಿಸುವ ವೇಳೆ ಅವರನ್ನು ಬಿಡುಗಡೆ ಮಾಡಲು ಪೊಲೀಸ್ ವ್ಯಾನ್ ಮೇಲೆ ದಾಳಿ ನಡೆಸಿದರು. 1930 ಮೇ 28ರಂದು ಬಾಂಬ್ ಪರಿಷ್ಕರಿಸುತ್ತಿರುವ ವೇಳೆ ಅದು ಸ್ಫೋಟಗೊಂಡು ಭಗವತಿ ಚರಣ್ ಕೊನೆಯುಸಿರೆಳೆದರು. ಬ್ರಿಟಿಷ್ ಆಡಳಿತವು ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರುವಿಗೆ ಮರಣ ದಂಡನೆ ಶಿಕ್ಷೆ ಪ್ರಕಟಿಸಿದಾಗ ದುರ್ಗಾದೇವಿ ಪಂಜಾಬ್ನ ಮಾಜಿ ಗವರ್ನರ್ ಲಾರ್ಡ್ ಹೇಲೆ ಹತ್ಯೆ ಪ್ರಯತ್ನ ಮಾಡಿದರು. ಇದರಿಂದಾಗಿ 3 ವರ್ಷ ಜೈಲು ಶಿಕ್ಷೆ ಅನುಭವಿಸಿದರು. ಸ್ವಾತಂತ್ರ್ಯ ನಂತರ ದುರ್ಗಾದೇವಿ ಶಾಂತ ಅನಾಮಧೇಯತೆಯಲ್ಲಿ ಘಾಜಿಯಾಬಾದ್ನಲ್ಲಿ ಜೀವನ ನಡೆಸಿದರು. ಲಕ್ನೋದಲ್ಲಿ ಬಡ ಮಕ್ಕಳಿಗಾಗಿ ಶಾಲೆ ತೆರೆದ ಅವರು 1999 ಅಕ್ಟೋಬರ್ 15ರಂದು ನಿಧನರಾದರು. ಕಲ್ಪನಾ ದತ್ತ ಕ್ರಾಂತಿಕಾರಿ ಆದರ್ಶಗಳಿಂದ ಪ್ರೇರಿತರಾಗಿ ಸೂರ್ಯಸೇನ್ರ ಸಂಘಟನೆಗೆ ಸೇರಿದ ಅದಮ್ಯ ಉತ್ಸಾಹದ ಮಹಿಳೆ. ಆಂಗ್ಲರ ನಿದ್ದೆಗೆಡಿಸುವ ದಾಳಿಗಳಿಗೆ ಹೆಸರುವಾಸಿಯಾಗಿದ್ದ ಈ ಪಡೆಗೆ ಮದ್ದುಗುಂಡುಗಳನ್ನು ಸರಬರಾಜು ಮಾಡುತ್ತಿದ್ದ ಕಲ್ಪನಾ ಚಿತ್ತಗಾಂವ್ನ ಯುರೋಪಿಯನ್ ಕ್ಲಬ್ನ ದಾಳಿಗೆ ಈಕೆಯ ನಿಯೋಜನೆ ಮಾಡಲಾಗಿತ್ತು. ಆದರೆ ಅದರ ಪೂರ್ವ ತಯಾರಿಯಾಗಿ ಶತ್ರು ಸೇನೆಯ ಸಮೀಕ್ಷೆ ಮಾಡುತ್ತಿದ್ದಾಗ ಬ್ರಿಟಿಷರು ಈಕೆಯನ್ನು ಬಂಧಿಸಿದರು. ಜಾಮೀನಿನ ಆಧಾರದ ಮೇಲೆ ಜೈಲಿನಿಂದ ಬಿಡುಗಡೆಯಾದ ಕಲ್ಪನಾ ಭೂಗತಳಾಗಿ ಹೋರಾಟಗಳಲ್ಲಿ ಪಾಲ್ಗೊಂಡಳು. ಮತ್ತೊಮ್ಮೆ ವಿದೇಶಿ ಸರ್ಕಾರ ಈಕೆಯನ್ನು ಬಂಧಿಸಿ ಜೀವಾವಧಿ ಶಿಕ್ಷೆ ವಿಧಿಸಿತು. ಸಾರ್ವಜನಿಕರು ಹಾಗೂ ಸ್ವಾತಂತ್ರ್ಯ ಚಳುವಳಿಯ ನಾಯಕರು ಇದನ್ನು ಖಂಡಿಸಿ ಪ್ರತಿಭಟಿಸಿದರು. ಒತ್ತಡಕ್ಕೆ ಮಣಿದ ಬ್ರಿಟಿಷ್ ಸರ್ಕಾರ 6 ವರ್ಷಗಳ ತರುವಾಯ ಕಲ್ಪನಾರನ್ನು ಬಿಡುಗಡೆ ಮಾಡಿತು. ಇತಿಹಾಸ ತನ್ನ ಗರ್ಭದಲ್ಲಿ
ಇಂತಹ ಅಗಣಿತ ಸ್ತ್ರೀಯರ ಹೋರಾಟದ ಕಥೆಯನ್ನು ಬಚ್ಚಿಟ್ಟುಕೊಂಡಿದೆ. ಉತ್ಖನನ ಮಾಡಿದರೆ ಮುಗಿಯದಷ್ಟು ತ್ಯಾಗ ಬಲಿದಾನದ ನಿದರ್ಶನಗಳು ತೆರೆದುಕೊಳ್ಳುತ್ತವೆ. ಅಕ್ಟೋಬರ್ 29 ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಸಾಮಾಜಿಕ ಚಳವಳಿಯ ಮೂಲಕ ಸುಧಾರಣೆ ತರಲು ಶ್ರಮಿಸಿದ ಕಮಲಾದೇವಿ ಚಟ್ಟೋಪಾಧ್ಯಾಯ ವಿಧಿವಶರಾದ ದಿನ. ಕಮಲಾದೇವಿ ಚಟ್ಟೋಪಾಧ್ಯಾಯ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿ ಡಿಪ್ಲೊಮಾ ಪದವಿ ಪಡೆದರು. ಗಾಂಧೀಜಿಯವರ ವಿಚಾರಧಾರೆ ಮತ್ತು ಅಹಿಂಸಾ ಚಳವಳಿಯಿಂದ ಪ್ರಭಾವಿತರಾದ ಕಮಲಾದೇವಿಯವರು ಗಾಂಧೀಜಿಯವರ ಸೇವಾದಳ ಸಂಘಟನೆಗೆ ಸೇರ್ಪಡೆಯಾದರು. ಉಪ್ಪಿನ ಮೇಲೆ ಕರ ಹೇರಿ ಬ್ರಿಟಿಷ್ ಸರ್ಕಾರ ವಿಧಿಸಿದ್ದ ಕಾನೂನನ್ನು ಉಲ್ಲಂಘಿಸಿದ ಕಾರಣಕ್ಕಾಗಿ ಕಮಲಾದೇವಿಯವರನ್ನು ಬಂಧಿಸಿ ಸೆರೆಮನೆಯಲ್ಲಿರಿಸಲಾಗಿತ್ತು. ಕಾಂಗ್ರೆಸ್ ಧ್ವಜಕ್ಕೆ ಸಂಬಂಧಿಸಿದ ಭಿನ್ನಾಭಿಪ್ರಾಯದಿಂದ ಉಂಟಾದ ಗಲಭೆಯಲ್ಲಿ ಪ್ರಾಣದ ಹಂಗು ತೊರೆದು ಧ್ವಜವನ್ನು ಅಪ್ಪಿ ಹಿಡಿದು ಅದರ ಗೌರವ ಕಾಪಾಡಿದ ಕಾರಣದಿಂದಾಗಿ ಕಮಲಾದೇವಿಯವರು ದೇಶಾದ್ಯಂತ ಮನೆಮಾತಾದರು. ಜನಸಮುದಾಯಗಳ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣದಲ್ಲಿ ಕರಕುಶಲ ಮತ್ತು ಸಹಕಾರ ಕ್ಷೇತ್ರಗಳಲ್ಲಿ ಇವರ ಪಾತ್ರ ಮಹತ್ವದ್ದು. ಕಮಲಾದೇವಿಯವರು ಕೈಮಗ್ಗಗಳ ಪುನರುಜ್ಜೀವನಕ್ಕೆ ನೀಡಿದ ಕೊಡುಗೆಯಿಂದಾಗಿ ಅವರನ್ನು ಹತ್ಕರ್ ಘಾಮ ಎಂದರೆ ಕೈಮಗ್ಗದ ತಾಯಿ ಎಂದು ಗೌರವದಿಂದ ಕರೆಯಲಾಗುತ್ತದೆ. ಕಮಲಾದೇವಿಯವರು ನಾಟಕ, ಸಾಹಿತ್ಯ, ಕಲೆ, ರಂಗಕಲೆ, ಸಂಗೀತ, ಬೊಂಬೆಯಾಟ ಮುಂತಾದ ಕಲೆಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ರಾಷ್ಟ್ರೀಯ ಸಂಸ್ಥೆಗಳನ್ನು ಸ್ಥಾಪಿಸಿ ಪೋಷಿಸಿದರು. ಇಂದು ರಾಷ್ಟ್ರೀಯ ನಾಟಕ ಶಾಲೆ ಎಂದು ಪ್ರಖ್ಯಾತವಾಗಿರುವ ಇಂಡಿಯನ್ ನ್ಯಾಷನಲ್ ಥಿಯೇಟರ್ ಅನ್ನು 1944ರಲ್ಲಿ ಸ್ಥಾಪಿಸಿದರು. 1974ರಲ್ಲಿ ಕಮಲಾದೇವಿಯವರಿಗೆ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ನೀಡಿ ಗೌರವಿಸಲಾಯಿತು. 1955ರಲ್ಲಿ ಕಮಲಾದೇವಿಯವರಿಗೆ ಪದ್ಮಭೂಷಣ ಪ್ರಶಸ್ತಿ ಮತ್ತು 1987ರಲ್ಲಿ ಪದ್ಮ ವಿಭೂಷಣ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಅಮ್ಮಂದಿರ ಜ್ಞಾನದ ಬಗ್ಗೆ ಮಾತನಾಡುವ ಮೊದಲು ಅವರು ನಮಗಾಗಿ ಬದುಕನ್ನೇ ತೆಯ್ದಿದ್ದಾರೆ ಎಂಬ ಅಂಶ ನೆನಪಾಗಲಿ. ದೇಶ ಸೇವೆಗೆ ಪ್ರತ್ಯಕ್ಷ ಪರೋಕ್ಷ ಕೊಡುಗೆ ನೀಡಿದ ಸಕಲ ಮಾತೆಯರಿಗೂ ನಮನ ಸಲ್ಲಿಸುತ್ತಾ ವಿದಾಯ ಹೇಳುತ್ತೇನೆ. ಧನ್ಯವಾದ.